ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ನಾನೀಗಿದ್ದೀನಿ. ಸದ್ಯ ದೃಶ್ಯದಲ್ಲಿ ನೋಡೋಣ. ಈಗಾಗಲೇ ಏನು ಅರ್ಥಪೂರ್ಣವಾಗಿ ಅಭಿಮಾನಿಗಳು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿರುವಂಥದ್ದು ಸದ್ಯ ಈಗ ದೃಶ್ಯದಲ್ಲೂ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಏನು ಅಪ್ಪು ಅಭಿಮಾನಿಗಳು ಇವತ್ತು ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಕಿಕ್ಕಿರಿದು ಈಗ ಕಂಠೀರವ ಸ್ಟುಡಿಯೋ ಹತ್ರ ಬಂದಿರುವಂಥದ್ದು. ಪರಮಾತ್ಮನ ದರ್ಶನವನ್ನು ಮಾಡಲಿಕ್ಕೆ ಅಭಿಮಾನಿಗಳು ನೂಕುನುಗ್ಗಲು ಮಾಡ್ತಿರುವಂಥದ್ದು. ಹಾಗೆ ಸಾವಿರಾರು ಸಂಖ್ಯೆಯಲ್ಲೂ ಕೂಡ ಏನು ಅಭಿಮಾನಿಗಳು ಕೂಡ ಕಂಠೀರವ ಸ್ಟುಡಿಯೋಗೆ ಮಧ್ಯರಾತ್ರಿಯಿಂದನೂ ಕೂಡ ಬರ್ತಾ ಇರುವಂಥದ್ದು. ದೃಶ್ಯದಲ್ಲೂ ಕೂಡ ಈಗ ನೀವು ಗಮನಿಸ್ತಾ ಇದ್ದೀರಾ. ಏನೋ ಅಪ್ಪು ಅವರ ಆ ಸಮಾಧಿಯ ಬಳಿ ಅಭಿಮಾನಿಗಳು ಸಾಲುಗಟ್ಟಿ ನಿಂತಿರುವಂಥದ್ದು. ಅಂದರೆ ಪರಮಾತ್ಮನ ದರ್ಶನ ಮಾಡಲು ಎಲ್ಲ ಅಭಿಮಾನಿಗಳು ಕೂಡ ಹೂವನ್ನು ಹಿಡಿದು ಈ ಒಂದು ಸಮಾಧಿಯ ಬಳಿ ನಿಂತಿರುವಂಥದ್ದು. ಈಗಾಗಲೇ ಆ ಮಧ್ಯರಾತ್ರಿಯಿಂದ ಅಭಿಮಾನಿಗಳು ಪಟಾಕಿಯನ್ನು ಸಿಡಿಸಿ ಸಂಭ್ರಮವನ್ನು ಮಾಡ್ತಿರುವಂಥದ್ದು. ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಇದೆ ಅಂತಲೇ ಹೇಳ್ಬೋದು. ದೃಶ್ಯದಲ್ಲೂ ಕೂಡ ಈಗ ನೀವು ಗಮನಿಸಿದ್ರಿ. ಅಂದರೆ ಏನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅರ್ಥಪೂರ್ಣವಾಗಿ ಅಭಿಮಾನಿಗಳು ಆಚರಣೆ ಮಾಡ್ತಿರುವಂಥದ್ದು. ಸದ್ಯ ನಾನೀಗ ಅಭಿಮಾನಿಗಳನ್ನು ಕೂಡ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಈಗ ದೃಶ್ಯದಲ್ಲಿ ಕೂಡ ಗಮನಿಸಿದ್ರಿ, ಆ ಸಮಾಧಿಯ ಬಳಿ ಏನೋ ಅಭಿಮಾನಿಗಳು ಕೂಡ ಬಂದಿರುವಂಥದ್ದು, ಏನೋ ಪರಮಾತ್ಮನ ದರ್ಶನವನ್ನು ಮಾಡಿರುವಂಥದ್ದು. ಅಂದರೆ ಆ ಸಮಾಧಿಯ ಬಳಿ ಏನೋ ಸಮಾಧಿಯನ್ನು ವೀಕ್ಷಣೆ ಮಾಡಿರುವಂಥದ್ದು. ನಾನೀಗ ಅಭಿಮಾನಿಗಳನ್ನು ಕೂಡ ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಎಲ್ಲಿಂದ ಬಂದಿದ್ದಾರೆ ಅನ್ನುವಂಥದ್ದು ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಾ ನೀವು? ಇಲ್ಲೇ ಸೆಕೆಂಡ್ ಸ್ಟೇಜಿಂದ. ನಮ್ದು ಯಾದಗಿರಿ. ಅಪ್ಪು ಸರ್ ದೊಡ್ಡ ಅಭಿಮಾನಿ. ಭಾಳ ತುಂಬ ಮಿಸ್ ಮಾಡ್ಕೋತೀವಿ ಅವ್ರನ್ನ. ಆಮೇಲೆ ವರ್ಷನೂ ಬರ್ತೀವಿ ಅಷ್ಟೇ ಸರ್. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಪ್ಪು ಸರ್ಗೆ ನಮ್ಮ ಕಡೆಯಿಂದ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದ್ರೆ ರಿಯಲ್ ಪವರು. ಅಪ್ಪು ಅಂತ ಹೇಳಿದ್ರೆ ನಿಮಗೆ ಏನು ನೆನಪಿಗೆ ಬರುತ್ತೆ ತಕ್ಷಣ? ಸರ್, ನಗು ಆಮೇಲೆ ಮುಗ್ಧತೆ, ತುಂಬ ಅವರಿಂದ ತುಂಬ ಕಲಿಯೋದಿದೆ ಭಾಳಷ್ಟು ಅಷ್ಟೇ ಸರ್. ಅಪ್ಪು ಅವರ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಅಭಿಮಾನಿಗಳು ಆಚರಣೆ ಮಾಡ್ತಿದ್ದಾರೆ. ಏನು ಹೇಳಿಕ್ ಬಯಸ್ತೀರ ಅಭಿಮಾನಿಗಳಿಗೆ? ಅಭಿಮಾನಿಗಳು ಯಾವಾಗಲೂ ಸದಾ ಅವ್ರನ್ನ ಪೂಜಿಸ್ತಾ ಆರಾಧಿಸ್ತಾ ಇನ್ನೊಬ್ಬರನ್ನ ಬೆಳೆಸ್ತಾ ಇರ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಅಭಿಮಾನಿಗಳ ಮತ್ತು. ಅಂದರೆ ಅಪ್ಪು ಅಂತ ಹೇಳಿದ್ರೆ ನಮಗೆ ನಗು ಅಂತ ಹೇಳ್ತಾರೆ. ಹಾಗೆ ಇನ್ನೊಬ್ಬ ಮಹಿಳಾ ಅಭಿಮಾನಿಗಳು ಕೂಡ ನನ್ನೊಂದಿಗಿದ್ದಾರೆ. ಅವರು ನಾನೀಗ ಮಾತಾಡಿಸ್ತೀನಿ. ಮೇಡಮ್, ಎಲ್ಲಿಂದ ಬಂದಿದ್ದೀರಾ ನೀವು? ಸರ್, ನಾವು ಕೊಪ್ಪಳಿಂದ ಬಂದೆ. ಎಷ್ಟು ಗಂಟೆಗೆ ಬಂದ್ರಿ ನೀವು? ಇಲ್ಲಿ ಯಾವ ರೀತಿಯಾಗಿ ಹುಟ್ಟುಹಬ್ಬವನ್ನು ಸಂಭ್ರಮ ಮಾಡ್ತಿದ್ದೀರಾ? ನೈಟ್ ಆಯ್ತಿವಿ ಸರ್. ಬೆಳಗ್ಗೆನ 6 ಗಂಟೆಗೆ ಎಲ್ಲ ಇಲ್ಲಿ ಇದ್ವಿ ಸರ್. ಅಣ್ಣನ ದೊಡ್ಡ ಫ್ಯಾನ್ ನಾವು. ಅದ್ರ ಸಂಬಂಧ ಕೊಪ್ಪಳಿದೆ ಇಲ್ಲಿ ನೋಡೋಕೆ ಬಂದ್ವಿ. ಅಣ್ಣ ಪ್ರತಿ ಸಾರಿ ಯಾವುದೇ ಇದು ಏನಾಯ್ತು. ಯಾರ್ಯಾರು ಬಂದಿದ್ದೀರಾ ನೀವು ಅಂತ? ನಾವು ನಮ್ಮ ತಮ್ಮರು ಬಂದಿವಿ. ಏನು ಹೇಳಿ ಬಯಸ್ತೀರಾ? ಅಣ್ಣ ಅಂದ್ರೆ ಅವ್ರಂಗೆ ಯಾರು ಆಗಲ್ರಿ. ಅಣ್ಣ ಏನೇನು ಮಾಡಕ್ಕೆ ಹೇಳಿದ್ರು ಆ ಥರ ನಾವು ಪಾಲಿಸ್ಬೇಕು. ನಾವು ಒಬ್ರಿಗೆ ಒಳ್ಳೇದು ಮಾಡಬೇಕು ಅಂತ ನಾನು ಇಷ್ಟ. ಅಪ್ಪು ಅಂದ ತಕ್ಷಣ ನಿಮಗೆ ಮೊದಲಿಗೆ ನೆನಪಿ ಬರೋದು ಏನು ಅಂತ? ಯಾವುದು ನೆನಪಿ ಬರೋ ತಕ್ಷಣ? ಅಪ್ಪು ಅಂದರೆ ನಂಗೆ ಅಣ್ಣ ಅನ್ಕೊಂಡ್ರೆ ಅದೇ ಬರ್ತಿದ್ದೆ. ಅಣ್ಣನ ಅಪ್ಪು ಅನ್ಕಂತ ಅಪ್ಪು ಅಂದ್ಬಿಟ್ಟೆಲ್ಲ ಅವರು ಜನಕ್ಕೆ ಸಹಾಯ ಮಾಡಿದ್ದು, ಅವರೆಲ್ಲ ಇನ್ನೊಬ್ರಿಗೆ ಒಳ್ಳೇದು ಬಯಸೋದು, ಆ ಥರನ ನಾವು ಮಾಡಬೇಕು, ಇರಬೇಕು ಅನ್ನೋ ಥರನ ಇರಬೇಕು ಆಸೆ. ಸರ್, ಎಲ್ಲಿಂದ ಬಂದಿದ್ದೀರಾ ನೀವು? ಯಾವಾಗ? ಕೊಪ್ಪಳದ ಸರ್. ನೀವು ಕೊಪ್ಪಳದಿಂದ ಬಂದಿದ್ದೀರಾ? ಎಷ್ಟು ಗಂಟೆಗೆ ಬಂದ್ರಿ ಕೊಪ್ಪಳದಿಂದ? ನಿನ್ನೆ ಸಾಯಂಕಾಲ 10 ಗಂಟೆ ಐತೀವಿ ರೀ. ಬೆಳಗ್ಗೆ ಇಲ್ಲೇ 5 ಗಂಟೆಗೆ ಇದ್ದೀವಿ ಸರ್. ಏನು ಹೇಳ್ತೀರಾ? ಅಪ್ಪು ಅವರ ಹುಟ್ಟುಹಬ್ಬ 50ನೇ ಹುಟ್ಟುಹಬ್ಬ ನಮ್ಮೊಂದಿಗೆ ಇಲ್ಲ ಇವತ್ತು. ಅವರು ಯಾವಾಗಲೂ ಜೀವಂತ ಇದ್ದಂಗೆ ಸರ್ ಅಪ್ಪು ಸರ್. ಅಕ್ಕ ಮಾತಾಡಿದ್ರು ಸರ್. ಅಪ್ಪು ಅವರು ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲ ಆದರೂ ಕೂಡ ಮಾನಸಿಕವಾಗಿ ನಮ್ಮೊಂದಿಗಿದ್ದಾರೆ. ಅವರ ಒಂದು ಏನೋ ಸಹಾಯವಾದ ಗುಣ ಆಗಿರ್ಬೋದು, ಮನೋಭಾವ ಆಗಿದೆ, ಅದನ್ನು ನಾವು ಅಳವಡಿಸ್ಕೊಳ್ತೀವಿ ಎನ್ನುವಂತಹ ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಹಾಗೆ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ಬೋದು. ಏನೋ ಅಭಿಮಾನಿಗಳು ಅಪ್ಪು ಅಪ್ಪು ಅಂತ ಹೇಳಿ ಘೋಷಣೆಯನ್ನ ಕೂಗಿ ಸಂಭ್ರಮವನ್ನ ಆಚರಣೆ ಮಾಡ್ತಿರೋದು. ಅಂದ್ರೆ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಒಂದು ರೀತಿಯಾಗಿ ಏನೋ ಹಬ್ಬದ ವಾತಾವರಣದಲ್ಲಿ ಏನೋ ವಿಶೇಷವಾಗಿ ಅರ್ಥಪೂರ್ಣವಾಗಿ ಅಭಿಮಾನಿಗಳು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.